ಶುಗರ್ ಫ್ಯಾಕ್ಟರಿ ಇಟ್ ಈಸ್ ಇಲೆಕ್ಟೆಡ್. ಈಗ ಎಂ ಬಿ ಪಾಟೀಲ್ರು BLD ಅಧ್ಯಕ್ಷರವರು, ಶಿವಾನಂದ ಪಾಟೀಲ್ರು DCC ಬ್ಯಾಂಕಿಂದ ಅಧ್ಯಕ್ಷರವರು, ನಾನು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ. ಇದು ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಜನರಿಂದ ಮತ ಹಾಕಿಸ್ಕೊಂಡು ಆಯ್ಕೆ ಆಗಿರ್ತಕ್ಕಂಥ. ಆಮೇಲೆ ನೀವು ಅದಕ್ಕೆ ಅದನ್ನ ತಾಲೆ ಹಾಕಿದ್ರಿ ಅಂದ್ರೆ ಮತ್ತೆ ಈಗ BLD ಅವ್ರು ಬಿಡಬೇಕಾಗ್ತದೆ, ಯಾರು ಒಬ್ರು ಮಂತ್ರಿಗಳು, ಇನ್ನೊಬ್ರು DCC ಬ್ಯಾಂಕ್ ಬಿಡಬೇಕಾಗ್ತದೆ, ನಾನು ಶುಗರ್ ಫ್ಯಾಕ್ಟ್ರಿ ಬಿಡಬೇಕು. ಆಮೇಲೆ ನಂದು ಹಕ್ಕೇನದ ಅಂದ್ರೆ ನಾನೇ ಅದನ್ನ ಇರ್ಲಾರ್ದನ್ನ ಸೃಷ್ಟಿ ಮಾಡಿ ಕಟ್ಟಿನ, ಅದನ್ನ ಫೌಂಡರ್ ಪ್ರೆಸಿಡೆಂಟ್ ನಾ, ಯಾರೋ ಮಾಡಿದ್ರಾಗ ಹೋಗಿಲ್ಲ, ನಾನೇ ಸ್ವಂತ ಅದನ್ನ ಕಟ್ಟಿ ಉಳಿಸಿ ಬೆಳೆಸೋ ಪ್ರಯತ್ನದಾಗ ಇದೀನಿ ನಾ. ಅದಕ್ಕೆ ನನಗೆ ಹಕ್ಕಿರುವುದಿಲ್ಲ. ಆಮೇಲೆ ನಾನು ಹಕ್ಕ ತೆಗಿಲ್ಲ, ಜನ ಹಾಕ್ಯಾರ, ಮತ ಹಾಕ್ಯಾರ. ಅಲ್ಲೊಂದು ಇಲೆಕ್ಷನ್ ಆಯ್ತು ನಿಮ್ಗೆ ಫೆಬ್ರವರಿ 2024, 2019 ಒಮ್ಮಾಗಿತ್ತು, ಮೊನ್ನೆ 24 ಆಯ್ತು. ನಾನು ಎಷ್ಟು ಕ್ಯಾಂಡಿಡೇಟ್ ಅದಾವಲ್ಲ 14 ಒಂದ್ ಸೈಡ್ ಬಂದು. ಆಮೇಲೆ ನೀವು ನಂಬೋದು ಬಿಡ್ಬೋದು, ನಾ ಇಲೆಕ್ಷನ್ದಾಗ ಯಾರಿಗೆ 2 ವೇದಿಕೆ ಭಾಷಣ ಮಾಡೀನಿ, ಪರ್ಸನಲಿ ಒಬ್ರಿಗೆ ಫೋನ್ ಮಾಡೀನಿ, ಒಂದು ಚರ್ಚಾಣದಾಗ ಸ್ಪೀಚ್ ಮಾಡೀನಿ, ಒಂದು ಇಂಡಿ ನಗರದ ಸ್ಪೀಚ್ ಮಾಡೀನಿ. ಅಷ್ಟ್ರ ಮೇಲೆ ಮತ ಹಾಕ್ಯಾರ. ಚರ್ಚಾ, ಇಂಡಿ, ಆಲ್ಮೇಲ್, ದೇವರಿಪ್ಪರಿಗೆ, ಸೊ ಸಿಂಧಿ 5 ತಾಲೂಕಿನ ಜನ ಅದಕ್ಕೇನು ಶೇರ್ ಹೋಲ್ಡರ್ಸ್ ಬರ್ತಿದ್ರು 16,593 ಜನ. ಆ ಏನು ಮತದಾರರ ಸಂಖ್ಯೆ ಇತ್ತು ಅದರಲ್ಲಿ 60%, 50-60% ಮತ ಹಾಕಿದ್ದಾರೆ. ಅಲ್ಲಿ ಅವರು ಪರಿಗಣಿಸಿದಾರೆ, ಇವರು ಒಂದು ಸ್ಕೆಲ್ಟನ್ಕ್ಕೆ ಜೀವ ತುಂಬಿದಾರ, ಅದಕ್ಕೆ ಇವ್ರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ಅವ್ರು ಮತ ಹಾಕ್ತಾರೆ. ಮತ್ತೆ ಅದು ಆಗುತ್ತಪ್ಪ ನಾನು